ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟು ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದನ್ನ ತಿರ್ಗಾ ಇದನ್ನ ನೋಡಬೇಕು ಅಂತೇಳಿ ಮಾಡಿದ್ವಿ. ಅವ್ರದ್ದೇ ಆದಂಥ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಲ್ಲ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನು ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟಿಂದನೋ ಏನು ನಾವು ಮಾಡೋಕ್ಕೆ ಸಾಧ್ಯನೋ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್. ಅದ್ರ ಮೇಲೆ ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕ್. ಅದು ಒಂದೇ ಪೆನ್ನಲ್ಲಿ ಬೇರೆ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಅದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಇನ್ವ್ಯಾಲಿಡ್ ಮಾಡಿರೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಸರ್ ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಬೇಕು, ಸಮಗ್ರ ತನಿಖೆ ಆಗಬೇಕು. ಹೌದು ಹೌದು. ಇಲ್ಲ ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. ಆ ಟೈಮಲ್ಲಿ ಇದು 3 ವರ್ಷ ಆಯ್ತು. ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ, ಫ್ರಾಡ್ ಮಾಡಿ, ಮತಗಳ್ಳತನ ಮಾಡಿ ಗೆದ್ದಿದ್ಯಾ, ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. ಇವಿಎಂ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? ಇವಿಎಂ ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವುದು ಬ್ಯಾಲೆಟ್ ಅಲ್ಲಿ ವೋಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನ ಕಳ್ತನ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವರು ಚುನಾವಣೆಯಲ್ಲಿ. ಇವತ್ತು ನಿನ್ನೆ ಕೋರ್ಟ್ ಕಳೆದ 3 ವರ್ಷದಿಂದ ಜೀವರಾಜ್ ಅವರು ನಿರಂತರವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ವಿ, ಯಾಕಂದ್ರೆ ಆ ಕಾಲದಲ್ಲಿ ನಾನು ಅಲ್ಲಿಯ MP ಆಗಿದ್ದೆ. ಕೊನೆಗೂ ಅವರು ಗೆದ್ದಿದ್ದಾರೆ. ನಿನ್ನೆ ಎಲ್ಲ ಗಲಾಟೆ, ಈ ಚುನಾವಣೆ ಕೌಂಟ್ ಆಗೋದಕ್ಕೆ ಮೊದಲೇ ಕಾಂಗ್ರೆಸ್ ಅವರು ಪಟಾಕಿ ಹೊಡೆದ್ರು. ಅಂದ್ರೆ ಅಲ್ಲೂ ಮ್ಯಾನಿಪುಲೇಟ್ ಮಾಡಕ್ಕೆ ಹೊರಟಿದ್ರು ಸರ್ಕಾರ ಹಿಡ್ಕೊಂಡು. ಕೊನೆಗೂ ಸತ್ಯಕ್ಕೆ ಜಯ ಆಗಿದೆ. ಜೀವರಾಜ್ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ ಮತಗಳ್ಳತನ ಮಾಡ್ತಾ ಇದೆ, ಅವರಿಗೆ ಬ್ಯಾಲೆಟ್ ಪೇಪರ್ ಇದ್ರೇನೆ ಕಳ್ಳತನ ಮಾಡಕ್ಕೆ ಸರಿ ಇದೆ ಅನ್ನುವಂಥದ್ದನ್ನ ಅವರು ದೇಶಕ್ಕೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್. GBIಗೂ ಅದಕ್ಕೆ ಬ್ಯಾಲೆಟ್ ಕೇಳ್ತಾ ಇದ್ದಾರೆ, ಅಲ್ಲೂ ಕಳ್ಳತನ ಮಾಡಬಹುದು ಅಂತ. ಕಳ್ಳತನಕ್ಕೆ ಮತ್ತೊಂದು ಹೆಸರಂದ್ರೆ ಕಾಂಗ್ರೆಸ್, ಇದು ಗೊತ್ತಾಗಿದೆ ದೇಶದ ಜನಕ್ಕೆ. ಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನ ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರಿವೆರಿಫಿಕೇಶನ್ ಮತ್ತೆ ರೀಕೌಂಟಿಂಗ್ ಅನ್ನ ಆದೇಶ ಮಾಡುತ್ತೆ. ಆ ಆದೇಶದಂತೆ ರಿವೆರಿಫಿಕೇಶನ್ ಹಾಗೂ ರೀಕೌಂಟಿಂಗ್ ಅನ್ನ ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.